ಮನೆ ಬಿಟ್ಟು ಹೋಗ್ತಿದ್ದೀನಿ. ಒಂದ್ಸಾರಿ ಶ್ರೀ ಮುಖನ ನೋಡ್ಕೊಂಡೇ ಹೋಗ್ತೀನಿ. ಹೇಗೂ ಇನ್ನೂ ಅವನು ಮಲಗಿರ್ತಾನೆ. ಅತ್ತೆ ಬಂದರು. ಬೇಬಿ, ಏನಿದೆಲ್ಲ? ಏನಿವತ್ತು ಎಲ್ರು ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ತಯಾರಿ ಮಾಡ್ತಿದ್ದೀರಾ? ಇವತ್ತು ಯಾವ್ದು ಹಬ್ಬ ಇಲ್ವಲ್ಲ? ಗೊತ್ತಿಲ್ವಾ? ನಿಜವಾಗ್ಲೂ ನಿನ್ ನೆನಪಿಲ್ವಮ್ಮ? ಗೊತ್ತಿಲ್ಲದೆ ಇರೋದಕ್ಕೆ ನೀನ್ ಕೇಳ್ತಿರೋದು ಏನಕ್ಕೆ ಇದೆಲ್ಲ ಅಂತ. ಸೆಲೆಬ್ರೇಷನ್. ಯಾವ ಕಾರಣಕ್ಕೆ? ಕಾರಣನ ಮಾಲ್ತಿಯಕ್ಕೆ ಏನೋ ಹೇಳ್ತಿದ್ರು, ಕೇಳ್ಕೊಂಡ್ ಬರ್ತೀನಿ. ಮಾಲ್ತಿಯಕ್ಕೆ ಅಮ್ಮ ನಿಮ್ಗೆ ಕಳ್ಸಿದಾರೆ ನೋಡಿ. ಏನಮ್ಮ ಮಾಲ್ತಿ, ಏನಿದೆಲ್ಲ? ಏನತ್ತೆ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ನಿದ್ದೆ ಬರ್ಲಿಲ್ವಾ? ಎಲ್ಗಾರ ಹೋಗ್ಬೇಕಿತ್ತ ನೀವು? ಏನಿಲ್ವಲ್ಲ. ಅಲ್ಲ, ಏನ್ ನಡೀತೀರಿ ಮನೇಲಿ? ಬೇಬಿ ಅದೇನೋ ಸೆಲೆಬ್ರೇಷನ್ ಅಂತ ಹೇಳಿದ್ರು. ಹಾ ಹೌದಮ್ಮ, ಸೆಲೆಬ್ರೇಷನ್ ಇಲ್ಲಂತ ಹೇಳೆ. ಯಾವ ಸೆಲೆಬ್ರೇಷನ್ ಅಂತ ಮಾತ್ರ ಗೊತ್ತಾಗ್ಲಿಲ್ಲ. ಸೆಲೆಬ್ರೇಷನ್ ಅತ್ತೆ. ಹೇಳ್ತಾ ನೀವೇ ಹೇಳಿ ಮಾಡ್ತಕ್ಕ. ಅಮ್ಮ ಅದು, ಅಯ್ಯೋ ಒಲೆ ಮೇಲೆ ಹಾಲಿಟ್ಟಿದ್ದೀನಮ್ಮ, ಬಂದ ಒಂದು ನಿಮಿಷ ಇಲ್ಲಂತ ಹೇಳ್ತಾರೆ. ಸೆಲೆಬ್ರೇಷನ್ ಸೆಲೆಬ್ರೇಷನ್ ಏನಂತ ಆರೇ ಒಂದು ನಿಮಿಷ ಇಲ್ಲಿ ಅಕ್ಕ ಕರೀತಾ ಇದ್ದಾರೆ. ಬಸ್ಸು ಹೇಳ್ತಾಳೆ. ಬಸ್ಸು ಮತ್ತೆ ಹೊಸದ ಏನಿದೆಲ್ಲ? ನಿಜವಾಗ್ಲೂ ನಿಮಗೆ ಗೊತ್ತಿಲ್ವಾ ಅತ್ತೆ ಇವತ್ತು ನಮ್ಮ ಮನೇಲಿ ಏನ್ ವಿಶೇಷ ಅಂತ? ಗೊತ್ತಿಲ್ಲದೆ ಇರೋಕೆ ನಿನ್ನನ್ನು ಕೇಳ್ತಾ ಇರೋದು. ಹೇಳು. ಸುಮ್ಮನೆ ಅರಿಯತ್ತೆ, ತಮಾಷೆ ಮಾಡಬೇಡಿ. ಇವತ್ತು ನಮ್ಮ ಮನೇಲಿ ಸೆಲೆಬ್ರೇಷನ್ಸ್ ಅಲ್ವಾ? ಅದನ್ನೇ ಎಲ್ಲರೂ ಆವಾಗಲಿಂದ ಹೇಳ್ತಾನೇ ಇದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಸೆಲೆಬ್ರೇಷನ್ ಅಂತ ಮಾತ್ರ ಹೇಳಲಿಲ್ಲ. ಈಗ ನೀನು ಹೇಳಲೇಬೇಕು. ಹಾ ಅತ್ತೆ, ನಾನು ಹೇಳ್ತೀನಿ. ಅದು ಅಯ್ಯೋ ಮತ್ತೆ ಬಿಟ್ಟಿದೆ. ಸೂರ್ಯೋದಯಕ್ಕೆ ಮುಂಚೆ ದೇವರಿಗೆ ತುಪ್ಪದ ದೀಪ ಹಚ್ತೀನಿ ಅಂತ ಹರ್ಸ್ಕೊಂಡ್ಬಿಟ್ಟಿದೆ. ನಾನು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿಟ್ಬಿಟ್ಟು ಬಂದು ಖಂಡಿತ ಹೇಳ್ತೀನಿ. ಓಕೆನಾ? ಹಾ ಮಾಲ್ತಿ, ಕೊಡೆ ಅದನ್ನ ಬೇಬಿ. ಉಪ್ಪು ಹಾಕಿ ಹಾ ಕೊಡು. ಹಾ ಸರಿ, ಅದ್ ನೋಡಿದ್ಯಾ? ಸರಿಯಾಗಿ ನೋಡೋದನ್ನ. ಹಾ ಸರಿ ಅಕ್ಕ, ಒಗ್ಗರಣೆ ಹಾಕ್ಬೇಡ ಅಂತ. ಶ್ರೀ, ಜಾನ್ವಿ, ಗುಡ್ ಮಾರ್ನಿಂಗ್ ಅಜ್ಜಿ. ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಅಜ್ಜಿ. ಏನು ಏನಿದೆಲ್ಲ? ಈ ಅರೇಂಜ್ಮೆಂಟ್ಸ್ ಅಜ್ಜಿ. ಶ್ರೀ, ನೀನೇ ಹೇಳ್ತೀನಿ ಅಂದಿಲ್ಲ, ಅಜ್ಜಿಗೆ ಹೇಳಬ. ನಾನು ಹೇಳ್ತೀನಿ ಅಂತ ಹೇಳಿದ್ನ? ಅಜ್ಜಿ ಶ್ರೀನೇ ನಿಮಗೆ ಹೇಳ್ತಾರಂತೆ, ನಾನು ಹೇಳ್ಬಾರ್ದಂತೆ. ಅವರೇ ಹೇಳಿದ್ದು. ಹೇಳು ಶ್ರೀ, ನನಗೆ ಸ್ವಲ್ಪ ಕೆಲಸ ಇದೆ, ನಾ ಬರ್ತೀನಿ. ಕಲಾ ಚಿಕ್ಕಮ್ಮ ಅಲ್ಲ, ಅದು ಜಾನು. ನೀನಾದ್ರೂ ಹೇಳ್ತೀಯಾ? ಇಲ್ಲ ಅವ್ರ ಹಾಗೆ ನೀನು ನೆಪ ಹೇಳ್ತೀಯಾ? ಅಜ್ಜಿ, ನಾನು ನೆಪ ಹೇಳ್ತೀನಿ, ಎಲ್ಲಾದ್ರೂ ಉಂಟೆ. ಅಜ್ಜಿ ಏನ್ ಗೊತ್ತಾ, ನಿಮ್ಗೆ ಇವತ್ತು ದೊಡ್ಡ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ಅಜ್ಜಿ, ಸರ್ಪ್ರೈಸ್ ನ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗಿ ಉಳಿಯುತ್ತಾ? ಹೇಳ್ತೀನಿ, ಆದ್ರೆ ಮೊದಲು ನೀವು ಫ್ರೆಶ್ ಆಗಿ ಬರ್ಬೇಕಪ್ಪ. ನಾನು ಶ್ರೀ. ಅಜ್ಜಿ, ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಿಮ್ಮ ಮೊಮ್ಮಗನ ಮಾತು ಮೇಲೆ? ಹೋಗ ಅಜ್ಜಿ, ಹೋಗಿ ಬೇಗ. ಅಲ್ಲ ಶ್ರೀ. ಅಜ್ಜಿ, ಹೋಗಿ ಅಂದ್ರೆ ಹೋಗ್ಬೇಕಪ್ಪ. ಹೇಗೋ ಮ್ಯಾನೇಜ್ ಮಾಡಿದ್ವಲ್ಲ ಶ್ರೀ. ಅದಕ್ಕೆ ಹೇಳೋದು, ಪೂರ್ತಿ ಪ್ರಿಪರೇಷನ್ ಅಂತ ಈ ಥರ ಎಲ್ಲ ಮಾಡಬಾರ್ದು ಅಂತ.
ಏನೋ ಒಂದು ನೆಪ ಹೇಳಿ ಅಜ್ಜಿನ ಒಳಗೆ ಕಳ್ಸಿದ್ದೀನಿ. ಇನ್ನು 5 ನಿಮಿಷದಲ್ಲಿ ವಾಪಸ್ ಬರ್ತಾರೆ. ಯಾಕೆ ಸೆಲೆಬ್ರೇಷನ್ ಅಂತ ಕೇಳ್ತಾರೆ, ಏನು ಹೇಳೋದು? ಏನೋ ಮಾಡೋದು ಶ್ರೀ ಈಗ? ಏನಂತ ಏನೇ ಮಾಡೋದು? ಹಸು ಏನೇ ಮಾಡೋದು? ಕಲಾಕ ಏನ್ ಮಾಡೋದು? ಏನ್ ಮಾಡೋದು? ಯಾರು ಇಲ್ವೇ ಇಲ್ಲ. ಏನು ಮಾಡೋದು ಶ್ರೀ? ನಾನು ಕೇಳಿದ್ರೆ ನಾನೇ ಹೇಳಿ, ನಿಮ್ಮ ಸೊಸೆನ್ ಕೇಳಿ, ಎಲ್ಲ ಅವ್ರದೇ ಪ್ಲಾನು. ಹೇಳಮ್ಮ, ಹೇಳು. ಜಾನ್ವಿ ಮತ್ತೆ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಏನಾದರೂ ಐಡಿಯಾ ಹುಡ್ಕೆ. ಹೌದು. ಯಾವುದಕ್ಕೂ ನೆಕ್ಸ್ಟ್ ಪ್ಲಾನ್ ರೆಡಿ ಆಗೋದು ಒಳ್ಳೇದು. ಛೇ, ಇವರೆಲ್ಲ ಎದ್ದೇಳೋಕೆ ಮುಂಚೆನೇ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವರೆಲ್ಲ ನನಗೆ ಮುಂಚೆನೇ ಎದ್ದು ಬಿಟ್ಟಿದ್ದಾರಲ್ಲ. ಕೇಳಿದರೆ ಯಾವುದೋ ಸೆಲಿಬ್ರೇಷನ್ ಅಂತಾರೆ, ನನಗೇನೋ ಸರ್ಪ್ರೈಸ್ ಕೊಡ್ತಾರೆ. ನಾನು ಇವ್ರಿಗೆ ಕೊಡಬೇಕು ಅಂತಿರೋ ಸರ್ಪ್ರೈಸ್ಗಿಂತ ದೊಡ್ಡ ಸರ್ಪ್ರೈಸ್ ಇರೋಕ್ಕೆ ಸಾಧ್ಯನಾ? ಎಲ್ಲರನ್ನು ಬಿಟ್ಟು ಹೋಗ್ಬೇಕಿಂತಿರೋಳು ನಾನು ಯಾಕೆ ಈ ಸೆಲಿಬ್ರೇಷನ್ನು, ಈ ಸರ್ಪ್ರೈಸ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ? ಇಲ್ಲ, ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಬಾರ್ದು. ಟೈಮ್ ನೋಡಿಕೊಂಡು ಯಾರಿಗೂ ತಿಳಿಸ್ದೆ ಇಲ್ಲಿಂದ ಹೊರಟೋಗ್ಬೇಕು. ಶ್ರೀ, ಅತ್ತೆ ನಮ್ಗೆ ಹೇಳ್ದೇನೆ ಮನೆ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು? ಅತ್ತೆ ಯಾಕೆ ಮನೆ ಬಿಟ್ಟು ಹೋಗ್ತಾರೆ? ಅವ್ರ ಈ ಸತಿ ಏನಾದರೂ ಮನೆ ಬಿಟ್ಟು ಹೋದ್ರೆ ನಾನು ಕೇಳೇ ಬಿಡ್ತೀನಿ. ಏನು ನೀವು ಪದೇ ಪದೇ ಮನೆ ಬಿಟ್ಟು ಹೋಗ್ತೀರಾ? ನಿಮ್ದೇನು ಶೋಕಿನ ಅಂತ? ಕಲಾಕ, ನೀವ್ ಈಗ ಮಾಡಿರೋದು ಸಾಲ್ದಾ? ನಾನೇನೇ ಮಾಡಿದೆ? ನೀವು ಅತ್ತೆ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದ್ರಿ ಅಂತ ತಾನೆ ಅವ್ರು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರೋದು. ಹೌದಾ? ನಾನು ಆ ಥರ ಅಲ್ಲ. ಏನಂದೆ? ನಂಗೆ ನೆನಪೇ ಇಲ್ಲ. ಮಾಮ್ಸ್, ಏನದು ಅವಾಗಲಿಂದ ಗುಸು ಪಿಸು ಅಂತ? ಏನು ಮಾತಾಡ್ತಿದ್ದೀರಾ? ಅದು ಅದೇ ಶ್ರೀ, ಅತ್ತೆ ಮನೆ ಬಿಟ್ಟು ಹೋಗೋದನ್ನ ಹೇಗೆ ತಡೆಯೋದು ಅಂತ ಅಲ್ವಾ ಅಕ್ಕ? ಅದೇ ಏನೋ ಮಾಡೋದೀಗ. ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇವತ್ತು ಅಜ್ಜಿ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಯಾವ ಕ್ಷಣನೂ ಅಜ್ಜಿನ ಒಂಟಿ ಮಾಡಬಾರ್ದು. ಏನಾದರೂ ನೆಪ ಹೇಳ್ಕೊಂಡು ಅಜ್ಜಿ ಹಿಂದೆ ಮುಂದೆ ಓಡಾಡ್ತಾ ಇರಬೇಕು. ಅಜ್ಜಿ, ಅವ್ರ ಶಿಸ್ತು, ಅವ್ರ ನಂಬಿಕೆಗಳು ಇದ್ಯಾವುದು ನಮಗೆ ಹೊರೆ ಅಲ್ಲ, ಉಸಿರು ಕಟ್ಟಿಸ್ತಿಲ್ಲ ಅಂತ ಅವ್ರಿಗೆ ನಂಬಿಕೆ ಹುಟ್ಟಿಸ್ಬೇಕು. ಅಲ್ಲಿವರೆಗೂ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಶ್ರೀ, ಯಾಕೆ ಮ್ಯಾಮ್, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಅಮ್ಮ ರೂಮಲ್ಲಿ ಇಲ್ವೋ? ಅಷ್ಟೇನಾ? ಅಮ್ಮ ರೂಮಲ್ಲಿ ಇಲ್ಲ ಅಂದ್ರೆ ಅಷ್ಟೇನಂತ ಎಷ್ಟು ಈಸಿಯಾಗಿ ಹೇಳ್ತಿದ್ಯಾ? ಮೊದಲೇ ಅಮ್ಮ. ರಿಲ್ಯಾಕ್ಸ್, ಸುಮ್ಮನೆ ಗಾಬರಿ ಆಗಬೇಡಿ. ಅಜ್ಜಿನ ಒಂಟಿಯಾಗಿ ಬಿಟ್ಬೇಡಿ. ಯಾವಾಗಲೂ ಅವ್ರ ಜೊತೆಗೆ ಇರಿ ಅಂತ ವಸು ಮಮ್ಮು ಕಲಾ ಮಮ್ಮ ಹೇಳಿದ್ದೆ. ಅವ್ರಗಳ ಜೊತೆಗಿರಬೇಕು. ಹೋಗಿ ನೋಡೋಗಿ. ಅಮ್ಮನ ಎಲ್ಲ ಕಡೆ ಹುಡುಕಾಯ್ತು ಕಣೋ. ಕಲಾ ಅದ್ಗೇನು ವಸುನು ಅಮ್ಮನ್ನೇ ಹುಡುಕ್ತಿದ್ದಾರೆ. ಹೌದಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಶ್ರೀ. ಅಮ್ಮ ನಮ್ಗೆಲ್ಲರೂ ಕಣ್ ತಪ್ಪಿಸಿ ಮನೆ ಬಿಟ್ಟು ಹೋಗೇ ಬಿಟ್ರ? ಮಾಲ್ತಕ್ಕ,
ಅಮ್ಮ ಎಲ್ಲೂ ಕಾಣಿಸ್ತಿಲ್ವಲ್ಲೇ? ಹೌದಕ್ಕ, ನಾ ಎಲ್ಲ ಕಡೆ ಹುಡುಕ್ದೆ, ಅತ್ತೆ ಎಲ್ಲೂ ಕಾಣ್ತಾ ಇಲ್ಲ. ಕೊನೆಗೂ ಅತ್ತೆ ಅನ್ಕೊಂಡ ಹಾಗೆ ಮನೆ ಬಿಟ್ಟು ಹೋದ್ರು ಅಂತ ಕಾಣುತ್ತೆ. ಅಜ್ಜಿ ಜಾನ್ವಿ, ನೀನೇನಿಲ್ಲಿ? ಅದು ಕಾರ್ ಕ್ಲೀನ್ ಮಾಡ್ತಿದ್ದೆ ಅಜ್ಜಿ. ಅದಕ್ಕಿಂತ ಬೇರೆಯವರು ಇದ್ದಾರಲ್ಲ. ನೀನು ಈ ಮನೆ ಸೊಸೆ. ನಮ್ ಕೆಲ್ಸ ನಾವ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಅದು ಇವತ್ತು ಕಾರ್ ಕ್ಲೀನ್ ಮಾಡ್ಬೇಕು ಅನ್ಸ್ತು, ಅದಕ್ಕೆ ಮಾಡ್ತಿದ್ದೆ. ನಿಮಗ್ ಬೇಜಾರಾಗದಿದ್ರೆ ನಾಳೆಯಿಂದ ಮಾಡಲ್ಲ ಬಿಡಿ. ಅಜ್ಜಿ, ನೀವೆಲ್ಲಿಗೆ ಹೊರಟ್ರಿ? ಅದು ಅದು ಹೀಗೆ ಸುಮ್ಮನೆ. ಹೀಗೆ ಸುಮ್ನೆನಾ? ಮತ್ತೆ ಈ ಸೂಟ್ ಕೇಸು? ಅದು ಅದು ಬಟ್ಟೆ ಎಲ್ಲ ವಾಷಿಂಗ್ ಕೊಡೋಣ ಅಂತ. ವಾಷಿಂಗ್ ಕೊಡಕ್ಕೆ ಹೀಗ್ ಸೂಟ್ ಕೇಸ್ ಅಲ್ಲ, ಊರ್ ಬಿಟ್ಟು ಹೋಗೋರ್ ತರ. ಅದು ಅಜ್ಜಿ, ದಿನ ಬಿಟ್ಟು ದಿನ ಧೋಬಿ ನಮ್ಮನೆಗೆ ಬರ್ತಾನಲ್ವಾ ಬಟ್ಟೆ ತಗೊಂಡೋಗಕ್ಕೆ? ನೀವ್ಯಾಕೆ ಎಲ್ಲಾ ಬಟ್ಟೆ ತಗೊಂಡು ಅವನ ಹತ್ರ ಹೋಗ್ಬೇಕು? ಊರ್ ಬಿಟ್ಟು ಹೋಗೋ ಪ್ಲಾನ್ ಏನಾದ್ರೂ ಮಾಡ್ತಿದ್ದೀರಾ? ಸಾಧ್ಯನೇ ಇಲ್ಲ. ಇಷ್ಟೊಂದ್ ಪ್ರೀತಿ ಮಾಡೋ ನೀವು ನಮ್ಮನ್ನೆಲ್ಲಾ ಬಿಟ್ಟು ಈ ಊರನ್ ಬಿಟ್ಟು ಹೋಗ್ತೀರಾ? ಚಾನ್ಸೇ ಇಲ್ಲ. ನನಗಿವತ್ ಕಾರ್ ಕ್ಲೀನ್ ಮಾಡ್ಬೇಕು ಅನ್ಸಿದ ಹಾಗೆ ನಿಮಗೂ ಲಾಂಡ್ರಿಗೆ ಬಟ್ಟೆ ಕೊಡ್ಬೇಕು ಅನ್ಸಿರ್ಬೇಕು ಅಲ್ವಾ? ಹೌದೌದು. ನೀನ್ ಕೆಳಗಿಳಿ, ನಾನು ಹೊರಡ್ತೀನಿ. ಹ, ಹೊರಡ್ತೀನ? ಅಂದ್ರೆ ಹೋಗಿ ಬಂದ್ಬಿಡ್ತೀನಿ ಅಂತ. ಇಲ್ಲ, ಇವತ್ ನೀವ್ ಎಲ್ಲಿಗೂ ಹೋಗೋ ಹಾಗಿಲ್ಲ. ಯಾಕೆ? ಮನೆಯಲ್ಲಿ ಸೆಲೆಬ್ರೇಷನ್ಸ್ಗೆ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ನಿಮ್ ಗೈಡೆನ್ಸ್ ಇಲ್ದೆ ಅದೆಲ್ಲ ಆಗಲ್ಲ. ಇವತ್ತು ನೀವು ಎಲ್ಲಿಗೂ ಹೋಗೋ ಹಾಗಿಲ್ಲ. ನಾಳೆ ಬೇಕಂದ್ರೆ ಧೋಬಿ ಅಂಗಡಿಗೆ ನಾನು ನೀವು ಇಬ್ರು ಒಟ್ಟಿಗೆ ಹೋಗ್ಬೇಡ. ಈಗ ಬನ್ನಿ, ನೀವು ಕಾರಿಂದ ಇಳಿರಿ. ಬನ್ನಿ ಜಾನ್ವಿ, ಅಲ್ಲ, ಬನ್ನಿ ಬನ್ನಿ ಬನ್ನಿ, ಇಳಿರಿ. ಬನ್ನಿ, ಕೊಡಿ ಕೈ. ನಾನು ಅಜ್ಜಿ ಬನ್ನಿ, ಮೆಲ್ಲಿಗೆ ಮೆಲ್ಲಿಗೆ. ಹಾ, ಮೆಲ್ಲಿಗೆ. ನೀವ್ ಹೋಗಿ, ನಾನ್ ಸೂಟ್ ಕೇಸ್ ತಗೊಂಡ್ ಬರ್ತೀನಿ. ಜಾನ್ವಿ, ಬನ್ನಿ ಅಜ್ಜಿ. ಜಾನ್ವಿ, ನಾನ್ ಜಾನು, ಜಾನು, ಅಜ್ಜಿ, 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 ಎಲ್ಲಿ ಹೋಗಿದ್ರಿ ಅಜ್ಜಿ? ಟೆರೆಸ್, ರೂಮು ಎಲ್ಲ ಕಡೆ ಹುಡುಕ್ತೆ. ಎಷ್ಟು ಭಯ ಆಗಿತ್ತು ಗೊತ್ತಾ ನನ್ಗೆ? ಶ್ರೀ, ಅಜ್ಜಿ ರೂಮಲ್ಲಿ ಇಲ್ಲ ಅಂದ್ರೆ ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಏನೋ ಅಜ್ಜಿ ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗೋ ಹಾಗೆ. ಪಾಪ ಅಜ್ಜಿ ಲಾಂಡ್ರಿಗೆ ಬಟ್ಟೆ ಕೊಡ್ಬೇಕು ಅಂತ ಹೋಗ್ತಿದ್ರು. ನಾನೇ ಇವತ್ ಬೇಡ ಅಜ್ಜಿ, ಇವತ್ ಸೆಲೆಬ್ರೇಷನ್, ನಾಳೆ ಇಬ್ರು ಒಟ್ಟಿಗೆ ಹೋಗಿ ಕೊಟ್ಟು ಬರೋಣ ಅಂತ ಹೇಳ್ದೆ. ಹಾ, ನನಗೆ ಗೊತ್ತಿತ್ತು ಅಜ್ಜಿ ಇಲ್ಲೆಲ್ಲ ಹೋಗಿರ್ತಾರೆ ಅಂತ. ಅಲ್ಲ, ಫ್ರೆಶ್ ಆಗಿ ಬರ್ತೀನಿ ಅಂತ ಹೋದವರು ಇಷ್ಟು ತನಕ ಬರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು ಅಷ್ಟೇ. ನನ್ನ ಅಜ್ಜಿಗೆ ನಾನು ಅಂದ್ರೆ ಪ್ರಾಣ. ನಮ್ಮ ಪ್ರಾಣನೇ ಮನೇಲಿ ಬಿಟ್ಟು ಎಲ್ಲಿ ಹೋಗೋದಕ್ಕೆ ಸಾಧ್ಯ ಹೇಳು, ಅಲ್ವಾ ಅಜ್ಜಿ? ಅಜ್ಜಿ, ಈಗ ಇಬ್ರು ಹೀಗೆ ನಿಂತ್ಕೊಂಡಿರ್ತೀರೋ ಅಥವಾ ಸೆಲೆಬ್ರೇಷನ್ ಡೀಟೇಲ್ಸ್ ಅಜ್ಜಿಗೆ ಹೇಳ್ತೀಯೋ? ಹಾ, ಹೌದಲ್ವಾ ಅಜ್ಜಿ? ಬನ್ನಿ ಅಜ್ಜಿ, ಮೊದಲು ಒಳಗೆ ಬನ್ನಿ. ನೀವು ಬನ್ನಿ 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 ಬನ್ನಿ. ಬನ್ನಿ, ಬೈಟು ಅಜ್ಜಿ, ಕೂತ್ಕೊಳ್ಳಿ ಅಜ್ಜಿ. ಏನಿದೆಲ್ಲ? ಅಜ್ಜಿ, ಏನ್ ಗೊತ್ತಾ, ಇವತ್ತಿನ ಫಸ್ಟ್ ಪ್ರೋಗ್ರಾಮ್ ಏನ್ ಹೇಳಿ? ಏನು? ತಿಂಡಿ ತಿನ್ನೋದು. ಹಾ, ತಿಂಡಿ ತಿನ್ಲೇಬೇಕಲ್ವಾ? ಫಸ್ಟ್ ಹೊಟ್ಟೆ ತುಂಬಬೇಕು, ಆಮೇಲೆ ಹಾರ್ಟ್ ತುಂಬಿಸೋದು. ಅಂದ್ರೆ ಅಂದ್ರೆ ನಮಗೆ ಇಷ್ಟ ಬಂದಿದ್ ಹಾಡು ಹಾಕೊಂಡು ಮನ್ಸಿಗೆ ತೃಪ್ತಿ ಆಗೋ ತರ ಬರೋ ಗೆಸ್ಟ್ಗಳ ಜೊತೆ ಡ್ಯಾನ್ಸ್ ಮಾಡೋದು. ಡ್ಯಾನ್ಸಾ? ಡಾನ್ಸ್ ಮಾಡಿ ಮಾಡಿ ಸುಸ್ತಾದ್ಮೇಲೆ ಹಸ್ವಾಗುತ್ತಲ್ಲ, ಆಗ ಲಂಚ್, ಆಮೇಲೆ ಪಾರ್ಟಿ, ಸೆಲೆಬ್ರೇಷನ್ಸ್, ಗೇಮ್ಸ್, ಎವ್ರಿಥಿಂಗ್ ಅಜಯ್. ಅದಕ್ಕೆಲ್ಲ ನೀವೇ ಚೀಫ್ ಗೆಸ್ಟ್. ಸರಿ, ಈ ಬ್ರೇಕ್ಫಾಸ್ಟು, ಲಂಚು, ಸಾಂಗು, ಡ್ಯಾನ್ಸ್ ಇದೆಲ್ಲ ಸರಿ. ಈ ಸೆಲೆಬ್ರೇಷನ್ ಯಾಕೆ ಅಂತ ನೀವು ಹೇಳಿದ್ರೆ ನಾನು ಚೀಫ್ ಗೆಸ್ಟ್ ಆಗಿ ಬರ್ತೀನೋ ಇಲ್ವೋ ಅಂತ ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಈ ಸೆಲೆಬ್ರೇಷನ್ ಎಲ್ಲ ಯಾಕಂದ್ರೆ ಶ್ರೀ ಹೇಳ್ತಾನೆ. ಯಾವಾಗ ನಾನೇ ಯಾಕೆ ಹೇಳ್ಬೇಕು? ಇದು ಮೋಸನಪ್ಪ. ಅಜ್ಜಿ ಫೇವ್ರೆಟ್ ನೀನೇ ಅಲ್ವಾ, ಅದಕ್ಕೆ ನೀನೇ ಹೇಳ್ಬೇಕು. ಅಜಯ್, ಸಸ್ಪೆನ್ಸ್ ಅಜಯ್, ಸಸ್ಪೆನ್ಸ್. ಹಾ, ಸ್ವಲ್ಪನಾದ್ರೂ ಸಸ್ಪೆನ್ಸ್ ಇರ್ಬೇಕಲ್ವಾ ಅಜ್ಜಿ? ಮೈ ಡಿಯರ್ ಮಾಮ್ಸ್, ತಿಂಡಿ ರೆಡಿನಾ? ಅಜ್ಜಿಗೆ ಪಾಪ ತುಂಬಾ ಹಸುವಂತೆ. ನಾನು ಹಾಗೆ ಹೇಳಿದ್ನ? ಅಜ್ಜಿ, ನಿಮ್ ಹೆಸರು ಹೇಳಿದ್ರೆ ಕೆಲಸ ಬೇಗ ಬೇಗ ಆಗುತ್ತೆ. ನೀವಿಲ್ಲೇ ಮಾತಾಡ್ತೀರಿ, ನಾನು ಅಡ್ಗೆ ಮನೆಗೆ ಒಂದು ವಿಸಿಟ್ ಆಗಿ ಬರ್ತೀನಿ. ಅಜ್ಜಿ, ಈ ಹೆಂಗಸರೆಲ್ಲ ಒಂದ್ ಕಡೆ ಸೇರ್ಕೊಂಡ್ರೆ ಕೆಲ್ಸನೇ ಆಗಲ್ಲ. ನಾನು ಹೋಗಿ ದಬಾಯಿಸ್ ಬರ್ತೀನಿ ತಾಳಿ.
ಒಂದ್ ನಿಮಿಷ ಏನಿದಲ್ಲ? ಹಲೋ ರಾಮು, ನಾನು ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಹೋಗ್ಬೇಕು. ನಮ್ಮ ಮನೆ ಟರ್ನಿಂಗ್ನಲ್ಲಿ ಆ ಮೇನ್ ರೋಡ್ನಲ್ಲಿ ಗಾಲಿ ನಿಲ್ಲಿಸು. ಯಾಕೆ ಏನು ಅಂತೆಲ್ಲ ಕೇಳಬೇಡ್ರಿ, ನಾನು ಹೇಳಿದಷ್ಟು ಮಾಡು. ನಾನು 5 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಅತ್ತೆ 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 ಎಲ್ಲೇ ಹೊರಟ್ರಿ? ಅದು ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. ವಾಕಿಂಗ್ ಅತ್ತೆ? ಈಗ್ಲಾ? ಬೇಡ ಬೇಡ, ನೀವು ಬನ್ನಿ ಇಲ್ಲಿ. ಎಲ್ಲಿಗೆ? ಅತ್ತೆ, ನಾನೊಂದು ವ್ರತ ಶುರು ಮಾಡ್ತಿದ್ದೀನಿ. ವ್ರತ ಶುರು ಮಾಡೋಕ್ಕಿಂತ ಮುಂಚೆ ಹಿರಿಯರ ಹತ್ರ ಆಶೀರ್ವಾದ ತಗೊಂಡೇ ವ್ರತ ಶುರು ಮಾಡಬೇಕು ಅಂತ ನಮ್ಮ ನನ್ನ ಗುರುಗಳು ಹೇಳಿದ್ದಾರೆ. ನಮ್ಮ ಮನೇಲಿ ಎಲ್ರಿಗಿಂತ ಹಿರಿಯರು ಅಂದರೆ ಯಾರು ಹೇಳಿ? ನೀವೇ ಅಲ್ವಾ? ಅದಕ್ಕೆ ನೀವೇ ಬಂದು ದೇವರಿಗೆ ತುಪ್ಪ ದೀಪ ಹಚ್ಚಿ ನನ್ನ ವ್ರತ ಸಕ್ಸಸ್ ಆಗಲಿ ಅಂತ ನಂಗೆ ಆಶೀರ್ವಾದ ಮಾಡಿ. ಬನ್ನಿ. ಅಲ್ಲ ಕಣೆ ವಸುದಾ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೀವು ಬನ್ನಿ, ನನ್ನ ಮಾತು ಕೇಳಿ. ಬನ್ನಿ ಅತ್ತೆ, ಇಲ್ಲಿ ಬನ್ನಿ. ಇಲ್ಲಿ ವಸುದಾ, ಬನ್ನಿ ಅತ್ತೆ. ವಸುದಾ, ಇಲ್ಲಿ ಕೇಳು ವಸುದಾ. ಬನ್ನಿ ಅತ್ತೆ. ವಸುದಾ, ಬನ್ನಿ. ಏನಿದಲ್ಲ? ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಅಜ್ಜಿ, ಅದು ಮಾತ್ರ ಸಸ್ಪೆನ್ಸ್ ಅಜ್ಜಿ. ಏನ್ ಸಸ್ಪೆನ್ಸ್? ಆವಾಗ್ಲಿಂದ ಬರೀ ಸಸ್ಪೆನ್ಸ್ ಅಂತಾನೆ ಹೇಳ್ತಿದ್ಯಾ? ಸರಿಯಾದ ವಿಷಯ ಹೇಳ್ದೇ ಇದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಅಜ್ಜಿ ಅಜ್ಜಿ ಕೂಲ್ ಡೌನ್. ನೀವು ಇಲ್ಲಿಂದ ಹೋಗ್ಬಾರ್ದು ಅಂತಾನೆ ನಾವ್ ಹೀಗೆಲ್ಲ ಮಾಡಿದ್ದು. ಅಂದ್ರೆ ಅಜ್ಜಿ, ನಿನ್ನೆ ಮಾತ್ರೆ ಕೊಡೋಕ್ಕೆ ಅಂತ ನಿಮ್ಮ ರೂಮಿಗೆ ಬಂದಿದ್ದೆ. ಅಕಸ್ಮಾತ್ ಆಗಿ ನೀವು ಬರ್ದಿಟ್ಟು ಲೆಟರ್ ನೋಡಿದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಯ್ತು. ಜಾನು ಬಂದು ನಮ್ಮ ಹತ್ರ ಎಲ್ಲ ಹೇಳಿದಾಗ ಶಾಕ್ ಆಯ್ತು ಅಜ್ಜಿ. ಎಷ್ಟು ದಿನ ನನ್ನನ್ನು ಮನೆಗೆ ಬಾ ಅಂತ ಹೇಳ್ತಿದ್ದೆ ನನ್ನ ಅಜ್ಜಿನೇ ಇವತ್ತು ನನ್ನನ್ನು ಮನೆನ ಬಿಟ್ಟು ಹೋಗ್ತಾರಾ ಅಂತ. ಮನೆ ಬಿಟ್ಟು ಹೋಗಬೇಡಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನೀವು ಕೇಳಲ್ಲ ಅನ್ನಿಸ್ತು. ಅದಕ್ಕೆ ಈ ಅರೇಂಜ್ಮೆಂಟ್ಸು. ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ ಅಜ್ಜಿ, ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು? ಇಂಥ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣನಾದ್ರೂ ಏನಮ್ಮ? ನಮ್ಮಿಂದ ನಿಮ್ಮ ಮನ್ಸಿಗೆ ಏನಾದರೂ ನೋವಾಗಿದೆಯಾ ಅತ್ತೆ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಜ್ಜಿ? ಗೊತ್ತಿದ್ದು ನಾನು ಯಾವ ತಪ್ಪು ಮಾಡಿರಲ್ಲ. ಆದರೆ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದರೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಬೇಡಿ ಅಜ್ಜಿ. ಎಷ್ಟು ದಿನ ನಿಮ್ಮಿಂದ ದೂರ ಇದ್ದು ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀನಿ. ಮತ್ತೆ ಅದೇ ನೋವನ್ನು ಕೊಟ್ಬೇಡಿ ಅಜ್ಜಿ, ಪ್ಲೀಸ್. ಶ್ರೀ, ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ನಾನು. ಸುಮ್ಮನೆ ರುಜಾನ್ವಿ, ನಂಗೆ ಮರ್ತೋಗೋಕೆ ಮುಂಚೆ ನಾನು ಹೇಳ್ಬಿಡ್ತೀನಿ. ಅತ್ತೆಗೆ ಮನಸ್ಸಿಗೆ ನೋವಾಗಿರೋದು, ಈ ಮನೆ ಬಿಟ್ಟು ಹೋಗಬೇಕು ಅಂತಿರೋದಕ್ಕೆಲ್ಲ ಕಾರಣ ನೀವು ಯಾರೂ ಅಲ್ಲ, ನಾನು. ಕಲಾಮಮ್ ನೀವಾ? ಹೌದು ಶ್ರೀ, ವಸು ಹತ್ರ ಹೀಗೆ ಸಹಜವಾಗಿ ಮಾತಾಡ್ತಾ ಏನೇನೋ ಹೇಳ್ಬಿಟ್ಟೆ. ಏಯ್, ಏನೇ ಹೇಳಿದೆ ವಸು? ಹೇಳ. ಏನಿಲ್ಲಪ್ಪ, ಹೇಳು, ಪರವಾಗಿಲ್ಲ. ಅದು ಹೀಗೆ ಮಾತಾಡ್ತಾ ಅತ್ತೆ ಮುಂಚೆ ಸಂಬಂಧಗಳ ಮಧ್ಯೆ ಮಿಲಿಟ್ರಿ ಆಫೀಸರ್ ಥರ ನಡ್ಕೋತಾ ಇದ್ರು. ಅದಕ್ಕೆ ಮನೆ ಗಂಡ್ಮಕ್ಳೆಲ್ಲ ಮನೆ ಬಿಟ್ಟು ಹೋಗೋಗಾಯ್ತು ಅಂತ ಹೇಳಿದರು.
ಆಮೇಲೆ ಅತ್ತೆದ ಅತಿಯಾದ ಶಿಸ್ತಿಂದಾನೆ ಈ ಮನೆಗೆ ಗಂಡ ದಿಕ್ಕಿಲ್ದಂಗೆ ಆಯಿತು ಅಂತಲೂ ಹೇಳಿದ್ರು. ಏನಾಗಿದೆ ಕಲಾ ನಿನಗೆ? ಅತ್ತೆ ಏನೇ ಮಾಡಿದ್ರು ನಮ್ಗೆ ಒಳ್ಳೇದಕ್ಕಿಂತ ನಿಂಗೆ ಗೊತ್ತಿಲ್ವೇನೆ? ಗೊತ್ತಿಲ್ಲಲ್ಲ. ಗೊತ್ತಿರೋಳು ಯಾಕೆ ಈ ಥರ ಮಾತಾಡಕ್ಕೆ ಹೋದೆ? ಅತ್ತೆ ಕೇಳಿಸ್ಲಿ, ಅವ್ನ ಮನ್ಸಿಗೆ ನೋವಾಗ್ಲಿ ಅಂತ ಏನು ಹೇಳಿದ್ದಲ್ಲ. ಹೀಗೆ ಮಾತಾಡ್ತಾ ಮಾತಾಡ್ತಾ ಹೊಸ ಹತ್ರ ಏನೇನೋ ಹೇಳ್ಬಿಟ್ಟೆ. ನಿಮಗೆ ಗೊತ್ತಲ್ಲ, ನಾನು ಹಿಂದೆ ಮುಂದೆ ನೋಡದೆ ಮನ್ಸಿಗೆ ಬಂದಿದ್ದೆಲ್ಲ ಒದರ್ಬಿಡ್ತೀನಿ ಅಂತ. ಆದರೆ ಮನ್ಸಲ್ಲಿ ಏನೂ ಕಲ್ಮಶ ಇಲ್ಲ. ಅಷ್ಟಕ್ಕೂ ಅತ್ತೆ ಇದನ್ನೆಲ್ಲ ಕೇಳಿಸ್ಕೊತಿದ್ದಾರೆ ಅಂತ ನಂಗೆ ಗೊತ್ತೂ ಇರಲಿಲ್ಲ ಅಲ್ವೇನ ಬಸ್ಸು? ಅದೇ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ರಿ? ಗೊತ್ತಾದ ತಕ್ಷಣ ಅತ್ತೆ ಕಾಲಿಟ್ಕೊಂಡು ಕ್ಷಮೆ ಕೇಳ್ತಿದ್ದೆ. ಈಗಲೂ ಅದೇ ಮಾಡ್ತೀನಿ. ಬೇಕಾಗಿಲ್ಲ. ನೀನು ಕ್ಷಮೆ ಕೇಳಿದ ತಕ್ಷಣ ನಿನ್ನ ಮನಸ್ಸಲ್ಲಿರೋದೆಲ್ಲ ಹೋಗ್ಬಿಡುತ್ತಾ? ನಾನು ಹೋಗ್ತೀನಿ.